ವ್ಯೂವರ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಪ್ರಾಡಕ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಪ್ರಾಡಕ್ಟ್ ತುಂಬಾ ಡಿಮ್ಯಾಂಡಲ್ಲಿರುವಂಥದ್ದು. ಆ್ಯಂಡ್ ನನಗೆ ಇವಾಗ ಸದ್ಯಕ್ಕೆ ಆರ್ಡರ್ಸ್ಗಳು ಬರ್ತಾ ಇದೆ. ಇದು ಒಂದು 5 ಪೀಸ್ ಇವತ್ತು ಆರ್ಡರ್ ಬಂದಿರುವಂಥದ್ದು. ಸೊ ಹೀಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಕಾಟನ್ ಫ್ಯಾಬ್ರಿಕ್ಕು. ಆ್ಯಂಡ್ ಇನ್ನೊಂದು ಇವತ್ತು ಹೇಳುವಂಥ ಪ್ರಾಡಕ್ಟು ನೀವು ದಿನಕ್ಕೆ ಏನಿಲ್ಲ ಅಂದರೂ 50 ಒಂದು 100 ಪೀಸ್ ರೆಡಿ ಮಾಡ್ಕೋಬೋದು. ಇವಾಗ ಒಬ್ಬರೇ ಇದ್ದೀರಿ ಅಂತಂದರೆ 50 ಪೀಸ್ ಅದು ರೆಡಿ ಮಾಡ್ಕೋಬೋದು. ಬಟ್ ಇಲ್ಲ ಒಂದು 2-3 ಜನ ಇದ್ದೀರಿ ಅಂತಂದರೆ ಸೊ ಮನೆಯಿಂದಲೇ ನೀವು ಏನಿಲ್ಲ ಅಂದರೆ 100-200 ನೀವು ಪ್ರಾಡಕ್ಟ್ನ ಈಸಿಲಿ ಮಾಡ್ಬೋದು. ಹೇಗೆ ಮಾಡೋದಂತ ನಾನು ನಿಮಗೆ ಮುಂದೆ ಟ್ರಿಕ್ ತಿಳಿಸ್ತೀನಿ. ಅದೇ ಟ್ರಿಕ್ಕನ್ನು ಫಾಲೋ ಮಾಡಿದರೆ ಡೆಫಿನೆಟ್ಲಿ ನೀವು ಡೈಲಿ ಟು ಡೈಲಿ ತುಂಬ ಚೆನ್ನಾಗಿ ದುಡ್ಕೋಬೋದು. ಓಕೆನಾ? ಆ್ಯಂಡ್ ಇದು ತುಂಬಾ ರಿಕ್ವೈರ್ಮೆಂಟ್ ಇರುವಂಥದ್ದು. ಸೊ ಹೀಗಾಗಿ ಸುಮಾರು ಕಸ್ಟಮರ್ಸ್ ಇದಕ್ಕೆ ಆರ್ಡರ್ ಕೊಡ್ತಾರೆ. ಆ್ಯಂಡ್ ನಾನಿವತ್ತು ಈ ಒಂದು ಯೆಲ್ಲೋ ಕಲರ್ದು ಕಾಟನ್ ಫ್ಯಾಬ್ರಿಕ್ ಇದೆ ಆ್ಯಕ್ಚುಲಿ. ಸೊ ಕಾಟನ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಮೇನ್ ನಾನು ಕೆಲವೊಂದು ಐಟಮ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಈ ಪ್ರಾಡಕ್ಟ್ ಮಾಡುವಾಗ ಏನೇನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ, ಅದೆಲ್ಲವೂ ಕೂಡ ನಮ್ಮ ಹತ್ರ ಸಿಗುತ್ತೆ ಹೋಲ್ಸೇಲಲ್ಲಿ. ನಿಮಗೆ ಬೇಕು ಅಂದರೆ ನಮ್ಮ ಹತ್ರ ತೊಗೋಬೋದು, ಇಲ್ಲಾಂದರೆ ನೀವಿರುವಂಥ ಊರಲ್ಲಿ ಸಿಕ್ಕರೆ ಸೊ ಅಲ್ಲಿಂದ ನೀವು ಇದನ್ನು ತೊಗೊಂಡು ಈ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಈ ಪ್ರಾಡಕ್ಟ್ ಮಾಡುವಾಗ ನಾನಿಲ್ಲಿ ನಾನ್ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಹತ್ರ ಪಿಂಕ್ ಕಲರ್ ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ಬ್ಲ್ಯಾಕ್ ಕಲರ್ ಸಿಗುತ್ತೆ. ಬೇಕಾದ ಕಲರ್ ನೀವು ಏನು ಪ್ರಾಡಕ್ಟ್ ಮಾಡ್ತಾ ಇರ್ತೀರೋ ಅದಕ್ಕೆ ಮ್ಯಾಚಿಂಗ್ ಆಗುವಂಥ ನೋವನ್ನು ನೀವು ನಮ್ಮ ಹತ್ರ ತೊಗೋಬೋದು. ಓಕೆ, ಸೊ ಪಿಂಕ್ ಕಲರ್ ಇದೆ ಆ್ಯಂಡ್ ಬ್ಲ್ಯಾಕ್ ಕಲರ್ ಇದೆ. ಓಕೆ, ಆ್ಯಂಡ್ ಇದೊಂದು ಕೂಡ ಬಿಸ್ಕೆಟ್ ಕಲರ್ ಕೂಡ ಇದೆ. ಸೊ ನೀವು ಬೇಕು ಅಂತಂದರೆ ಇದನ್ನು ಕೂಡ ನಮ್ಮಿಂದ ಆರ್ಡರ್ ಮಾಡ್ಕೋಬೋದು. 4 ಕಲರ್ ಇವಾಗ ಸದ್ಯಕ್ಕೆ ಅವೈಲೇಬಲ್ ಇದೆ. ಓಕೆ, ಸೊ ಬ್ಲ್ಯಾಕ್ ಕಲರ್ ಏನಿದೆ ಅಲ್ವಾ, ಇದು ಜಾಸ್ತಿ ಯೂಸ್ ಮಾಡ್ತಾರೆ ಎಲ್ಲರೂ, ಎಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತೆ. ಮತ್ತಿಲ್ಲ ನಿಮ್ಮದು ಯೂನಿಕ್ ಪ್ರಾಡಕ್ಟ್ಸ್ಗಳಿದೆ, ನಿಮಗೆ ಇದು ಪಿಂಕ್ ಕಲರ್ದು ನಾರ್ಮಲ್ ಬೇಕು ಅಂದರೂ ಕೂಡ ನೀವು ತೊಗೋಬೋದು ನಮ್ಮಿಂದ. ಓಕೆ, ಸೊ ಇವಾಗ ಇದೆಲ್ಲದೂ ಕೂಡ ನಾನಿಲ್ಲಿ ಫಾರ್ಮ್ ಶೀಟ್ ಯೂಸ್ ಮಾಡ್ತಾಯಿದ್ದೀನಿ. ಈ ಫಾರ್ಮ್ ಶೀಟ್ ಕೂಡ ನಮ್ಮಲ್ಲಿ ಸಿಗುತ್ತೆ. ತುಂಬ ಕಡಿಮೆ ರೇಟಲ್ಲಿ ಏನೋ ಕೊಡ್ತಾ ಇರ್ತೀವಿ, ಅಂದರೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಇರ್ತೀವಿ. ಯಾರಿಗಾದ್ರೂ ಬೇಕು ಅಂದರೆ ನೀವು ನಮ್ಮಿಂದ ಕೂಡ ಪರ್ಚೇಸ್ ಮಾಡ್ಬೋದು. ಒಳ್ಳೆ ಕ್ವಾಲಿಟಿದು ಫಾರ್ಮ್ ಶೀಟ್ ಸಿಗುತ್ತೆ. ಈ ಫಾರ್ಮ್ ಶೀಟ್ ಯೂಸ್ ಮಾಡಬೇಕಾಗುತ್ತೆ. ಈ ಕಾಟನ್ ಬಟ್ಟೆಯಲ್ಲಿ ನಾನೇನು ಪ್ರಾಡಕ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಥರದ್ದು ಪ್ಲಾಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಈ ಪ್ಲಾಸ್ಟಿಕ್ ನಿಮಗೆ ಏನಾದರೂ ಶಾಪಿಂಗ್ ಬ್ಯಾಗ್ಸಲ್ಲಿ ಬಂದರೆ ತೊಗೊಳ್ಳಿ. ಸೊ ನಮ್ಮ ಮನೆ ಹತ್ರ ಇದು ಶಾಪಿಂಗ್ ಬ್ಯಾಗ್ಸ್ ಈ ರೀತಿ ಸಿಗ್ತಾ ಇದೆ. ಸೊ ದೊಡ್ಡ ಶಾಪಿಂಗ್ ಬ್ಯಾಗ್ಸ್ಗಳು ನನಗೆ ಸಿಗುತ್ತೆ. ಸೊ ಇದನ್ನು ಕೂಡ ನಾನು ಇದರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಪ್ರಾಡಕ್ಟ್ನ ಚೆನ್ನಾಗಿ ಫಿನಿಶಿಂಗ್ ಬರಲಿ ಅಂತ ಇದನ್ನು ಕೂಡ ಈ ಸಾರಿ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಫಿನಿಶಿಂಗ್ ಹೇಗೆ ಬರುತ್ತೆ ಅಂತ. ಬಟ್ ಇದು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನನಗನ್ಸುತ್ತೆ. ಸೊ ನೀವು ಇದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ರೆಗ್ಯುಲರ್ ನೀವೇನಾದರೂ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು. ಈ ರೀತಿ ನಿಮಗೆ ಬ್ಯಾಗ್ಸ್ಗಳು ಸಿಗುತ್ತೆ ನಾರ್ಮಲಿ, ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಾವೆನ್ ಶೀಟ್ ಅಂತೂ ಯೂಸ್ ಮಾಡಲೇಬೇಕು. ಪ್ಲಸ್ ಅದ್ರ ಜೊತೆಗೆ ಇದನ್ನು ಕೂಡ ನೀವು ಅಲ್ಲಿ ಇನ್ಕ್ಲೂಡ್ ಮಾಡಿದರೆ ಏನಾಗುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನಾನಿವಾಗ ಏನು ಮಾಡ್ತೀನಿ ಅಂದರೆ ಈ ಒಂದು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇದು ಕೂಡ ಸೇಮ್ ಇದೇ ರೀತಿ, ಬಟ್ ಆದರೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ತುಂಬಾ ಈ ರೀತಿ ನೋಡಿ, ಈ ರೀತಿ ಮಾಡಿದಾಗ ಇದು ಆವಾಜ್ ಬರಬಾರ್ದು. ಓಕೆ, ಸೊ ಇವಾಗ ಇದ್ರದ್ದು ಆವಾಜ್ ಬರ್ತಾಯಿಲ್ಲ ಅಂತ ಅನ್ಕೋತೀನಿ. ಇಲ್ಲಂದರೆ ಕೆಲವೊಂದು ಹೇಗಾಗುತ್ತೆ ಅಂದರೆ ಇವಾಗ ಅಕ್ಕಿ ಹಿಟ್ಟಾಯಿತು, ಮತ್ತು ಏನಿದು ಹಿಟ್ಟು ಇದನ್ನು ತೊಗೊಂಬರ್ತೀವಲ್ವ ಹಿಟ್ಟು. ಸೊ ಹಿಟ್ಟಿಂದು ಏನಿರುತ್ತಲ್ಲ ಪಾಲಿಥೀನ್ ಯೂಸ್ ಮಾಡಿ ಅಂತ ಸುಮಾರು ಜನ ಹೇಳೋದು ನೀವು ಕೇಳಿರ್ಬೋದು. ಬಟ್ ಆದರೆ ಅದು ಯೂಸ್ ಮಾಡಿದ ಮೇಲೆ ಏನಾಗುತ್ತೆ, ಪ್ರಾಡಕ್ಟ್ ಟಚ್ ಮಾಡಿದರೆ ಫೀಲ್ ಆಗೋಲ್ಲ, ಒಂಥರ ಆವಾಜ್ ಬರುತ್ತೆ ಅದು. ಸೊ ಹೀಗಾಗಿ ನಾನು ಹೇಳ್ತಾ ಇರೋದು ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆಶೀರ್ವಾದ ಹಿಟ್ಟಿಂದೆಲ್ಲ ಬರುತ್ತಲ್ವ, ಆ ರೀತಿ ಎಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ. ಇದು ನಾರ್ಮಲಿ ನೋಡಿ ಇದ್ರದ್ದು ಆವಾಜ್ ಬರ್ತಾ ಇಲ್ಲ ಅಲ್ವಾ, ಬಟ್ ಆದರೆ ಇದು ಪ್ಲಾಸ್ಟಿಕ್ಕು. ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಹೀಗಾಗಿ ಸ್ವಲ್ಪ ಇವನ್ನೆಲ್ಲ ಲಕ್ಷ್ಯ ಕೊಟ್ಟು ನೋಡಿಕೊಂಡು ನೀವು ಪ್ರಾಡಕ್ಟ್ ರೆಡಿ ಮಾಡಿದರೆ ಆರ್ಡರ್ಗಳು ಬರುತ್ತೆ. ಓಕೆ, ಸೊ 1 by 1 ನಿಮ್ಮ ಮೇಲೆ ಚಾನಲಲ್ಲಿ ವೀಡಿಯೋಸ್ಗಳು ಬರುತ್ತೆ, ತಪ್ಪದೆ ನೋಡ್ತಾ ಹೋಗಿ. ಸೊ ಖಂಡಿತವಾಗ್ಲೂ ನಿಮಗೂ ಒಂದು ಒಳ್ಳೆ ಮನೆಯಲ್ಲಿ ಉದ್ಯೋಗ ಸ್ಟಾರ್ಟಪ್ ಮಾಡ್ಬೋದು. ಆ್ಯಂಡ್ ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ನಾನು ಇವಾಗ ಕಟ್ ಪೀಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಕಟ್ ಪೀಸ್ ಹೇಗೆ ರೆಡಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. 2 ಪೀಸು ಕಟ್ ಮಾಡ್ಕೊಂಡಿದ್ದೀನಿ. ಇದು ಪೇಪರ್ ಕಟ್ಟಿಂಗ್. ಓಕೆ, ಪೇಪರ್ ಕಟ್ಟಿಂಗ್ ತುಂಬಾ ಮುಖ್ಯ ಆಗುತ್ತೆ. 2 ಪೀಸು ಸೇಮ್ ಇರುತ್ತೆ. ಓಕೆ, 2 ಸೇಮೇ ಇದೆ, ನೋಡ್ತಾ ಇದ್ದೀರಲ್ವಾ. ಸೊ ಇದರಲ್ಲಿ ನಾನು ನೋಡಿ ಇಷ್ಟೇ ನಿಮಗೆ ಬೇಕಾಗುತ್ತೆ. ನಾರ್ಮಲಿ ನಿಮ್ಮ ಹತ್ರ ಏನು ನಾನು ಹೇಳುವಂಥ ಪ್ರಾಡಕ್ಟ್ ಏನು ಇರುತ್ತಲ್ವ, ಅದು ಎಲ್ಲರ ಮನೇಲೂ ಸೇಮ್ ಸೈಜ್ ಇರುತ್ತೆ. ಸೊ ಹೀಗಾಗಿ ಸೊ ಇಲ್ಲಿ ಅಗಲಕ್ಕೆ ನಾನು ತೊಗೊಂಡಿದ್ದೀನಿ 7 ಇಂಚ್ ತೊಗೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಓಕೆ ನೋಡಿ, 7 ಇಂಚ್ ಅಂತ ಇದೆ. ಅಗಲಕ್ಕೆ 7 ಇಂಚ್ ಇದೆ, ಸೆಂಟಿಮೀಟರ್ ಇಲ್ಲ. ಓಕೆ, ಆ್ಯಂಡ್ ಉದ್ದಕ್ಕೆ 11 ಇಂಚು ತೊಗೊಂಡಿದ್ದೀನಿ. ಓಕೆ, ಉದ್ದಕ್ಕೆ 11 ಇಂಚು, ಅಗಲಕ್ಕೆ 7 ಇಂಚು. ಸೊ ಈ ರೀತಿ 2 ಪೀಸ್ಗಳನ್ನು ನಾವಿಲ್ಲಿ ರೆಡಿ ಮಾಡ್ಕೋಬೇಕು, ಗೊತ್ತಾಯ್ತಾ. ಸೊ ಇವಾಗ ಫಸ್ಟಿಗೆ 2 ಪೀಸನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 2 ಪೀಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವುದೇ ರೀತಿ ಇನ್ನೂ ವರ್ಕ್ ಮಾಡಿಲ್ಲ ನಾನು, ಹಾಗೆಯೇ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಿಮಗೂ ಕೂಡ ಗೊತ್ತಾಗಲಿ ಅಂತ, ಎಲ್ಲ ಮಾಡಿ ತೋರಿಸಿದ ಮೇಲೆ ನಿಮ್ಗೆ ಗೊತ್ತಾಗಲ್ಲ ಅಂತ. 2 ಪೀಸ್ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಓಕೆ, ಸೊ ಇದು 2 ಪೀಸ್ ಇದೆ, ಕನ್ಫ್ಯೂಸ್ ಆಗ್ತೀರಂತ. ಓಕೆ, ಸೊ ಇಲ್ಲಿ 2 ಪೀಸ್ ಇದೆ. ಸೊ ಇದರಲ್ಲಿ ನೋಡ್ತಾ ಇರ್ಬೋದು, ಒಂದು ನಾನು ಬಟ್ಟೆ ಯೂಸ್ ಮಾಡಿದ್ದೀನಿ ಇದರಲ್ಲಿ, ಆ್ಯಂಡ್ ಇನ್ನೊಂದು ಇಲ್ಲಿ ನಾವು ಫಾರ್ಮ್ ಯೂಸ್ ಮಾಡಿದ್ದೀವಿ, ಫಾರ್ಮು. ಆ್ಯಂಡ್ ಅದಲ್ಲೂ ನಾನು ಪ್ಲಾಸ್ಟಿಕ್ ಹೇಳಿದ್ನಲ್ವ, ಪ್ಲಾಸ್ಟಿಕ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನಾವೆನ್ ಶೀಟು ಬ್ಲ್ಯಾಕ್ ಕಲರ್ದು ಯೂಸ್ ಮಾಡಿದ್ದೀನಿ, ಗೊತ್ತಾಯ್ತಾ.
ಸೊ ಇದು ಈ ರೀತಿ ನಾನು 2 ಪೀಸ್ ರೆಡಿ ಮಾಡ್ಕೊಂಡಿರೋದು. ಓಕೆ, ಸೊ ಇವಾಗ ನಾವು ಏನು ಮಾಡಬೇಕು ಅಂತಂದರೆ ಫಸ್ಟಿಗೆ ಇದ್ರ ಮೇಲ್ಮೇಲೆ ಚೆನ್ನಾಗಿ ಇಲ್ಲಿ ಹೊಲಿಗೆ ಹಾಕ್ಕೋಬೇಕು. ಓಕೆ, ಸೊ ಎರಡನ್ನೂ ಕೂಡ ಅದೇ ರೀತಿ ನಾನು ರೆಡಿ ಮಾಡ್ತೀನಿ. ಸೊ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಎಲ್ಲಿ ನಮಗೆ ಹೊಲಿಗೆ ಮಷೀನಲ್ಲಿ ಮಾಡಿ ತೋರಿಸ್ಬೇಕು ಅಲ್ಲಿ ತೋರಿಸ್ತೀನಿ. ಅದರ್ವೈಸ್ ನಾನು ಸ್ಟಿಚ್ ಮಾಡಿ ಹಾಗೆಯೇ ನಿಮ್ಗೆ ತೋರಿಸ್ತೀನಿ. ಓಕೆ, ಇದರಿಂದ ನಿಮ್ಮದು ಕೂಡ ಟೈಮು ಸೇವ್ ಆಗುತ್ತೆ. ನಾನಿಲ್ಲಿ 2 ಪೀಸ್ನ ಇವಾಗ ಹೊಲಿದಿದ್ದೀನಿ, ಹೊಲಿದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ, ಇನ್ನೂ ಕಟ್ ಮಾಡಿಲ್ಲ. ಸೊ ನಿಮಗೆ ಎಲ್ಲ ಗೊತ್ತಾಗಲಿ ಅಂತ ಹೇಳಿ ಸೊ ಇಲ್ಲಿ ನೋಡ್ತಾ ಇದ್ದರೆ ಕರೆಕ್ಟಾಗಿ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಮಧ್ಯದಲ್ಲಿ ಮತ್ತೆ ಎಕ್ಸ್ಟ್ರಾ ಲೈನ್ ಹಾಕಕ್ಕೆ ಹೋಗಬೇಡಿ, ಬಟ್ಟೆ ಶಾರ್ಟ್ ಆಗ್ಬೋದು. ಸೊ ಹೀಗಾಗಿ ನಾನೇನು ಮಾಡಿದ್ದೀನಿ, ಜಸ್ಟ್ ಕಾರ್ನರಲ್ಲಿ 2 ಲೈನ್ ಹಾಕಿದ್ದೀನಿ, ಮಧ್ಯದಲ್ಲಿ 1 ಲೈನ್ ಹಾಕಿದ್ದೀನಿ. ಸೊ ಇದೇ ಎಲ್ಲ ಮೇನ್ ಮುಖ್ಯವಾಗಿರುವಂಥದ್ದು, ಇದನ್ನೆಲ್ಲ ಯಾರು ಹೇಳೋದಿಲ್ಲ. ಆ್ಯಂಡ್ ಹೊಸಬರಿ ನ್ಯೂ ಬಿಗಿನರ್ಸ್ ಇದ್ದೀನಿ, ಇದು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೊಸಬ್ರು ಯಾರಾದ್ರಿಗೆ ಇದ್ದರೆ ಹೊಲಿತಾ ಇದ್ದೀವಿ ಇನ್ನು ಕಲಿತಾ ಇದ್ದೀವಿ ಅಂದರೆ ಸೊ ಅಂಥವ್ರಿಗೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಆಲ್ರೆಡಿ ನೀವೇನಾದರೂ ಸ್ಟಿಚಿಂಗ್ ಮಾಡ್ತಾಯಿದ್ದೀರಿ, ನಿಮ್ಗೆ ಗೊತ್ತಿದೆ ಎಲ್ಲ ಅಂತಂದರೆ ಸೊ ನಿಮಗೆ ಮೊದಲೇ ಗೊತ್ತಿರುತ್ತೆ. ಅದು ಆ್ಯಕ್ಚುಲಿ ನೀವು ನೋಡಿಕೊಂಡು ಫಸ್ಟಿಗೆ ನೀವು ನೋಡಿಕೊಂಡು ಅದ್ರ ಪ್ರಕಾರ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀರ. ಓಕೆ, ಕಟ್ಟು ಕೂಡ ಮಾಡ್ತಾರೆ ಕೆಲವರು, ನೋಡಿಕೊಂಡು ಅವ್ರಿಗೆ ಈಸಿ ಅನಿಸುತ್ತೆ. ಬಟ್ ಯಾರು ಹೊಸಬರು ಇರ್ತಾರೆ ನೋಡಿ, ಸೊ ಅವ್ರಿಗೆ ಇದು ತುಂಬಾ ಕಷ್ಟ ಆಗುತ್ತೆ. ಓಕೆ, ಆ್ಯಂಡ್ ಇದೇ ರೀತಿಯೇ ಕಟ್ ಮಾಡ್ಕೋಬೇಕು. ಓಕೆ, ಎಕ್ಸ್ಟ್ರಾ ಇರುತ್ತಲ್ವ ಅದನ್ನೇ ತೆಗಿಬೇಕು. ನೀವು ಬೇಕಂದರೆ ಲೈನಿಂಗ್ ಸೇಮ್ ಫ್ಯಾಬ್ರಿಕ್ ಕೂಡ ಯೂಸ್ ಮಾಡ್ಬೋದು, ಕೆಲವು ಸೇಮ್ ಫ್ಯಾಬ್ರಿಕ್ಕೇ ಯೂಸ್ ಮಾಡ್ತಾರೆ. ಆ್ಯಂಡ್ ನಾನು ಕೂಡ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ನೋಡೋಣ. ಸೊ ಬೇಕು ಅಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಹಾಗೆಯೇ ಹೊಲ್ಕೊಂಡು ನೋಡ್ಕೋಬೋದು. ಪ್ರಾಕ್ಟೀಸಿಂದನೇ ಬರುತ್ತೆ ಯಾವುದೇ ಒಂದು ಇದನ್ನಾದರೂ ಕೂಡ. ಸೊ ಪ್ರಾಕ್ಟೀಸ್ ಇಲ್ಲ ಅಂತಂದರೆ ಸೊ ನಿಮಗೆ ಹೊಲಿಗೆ ಬರೋದಿಲ್ಲ. ಒಂದೇ ಮಾತು ನೆನ್ಪಿಟ್ಕೊಳ್ಳಿ, ಫಸ್ಟ್ ಟೈಮ್ ಯಾರಿಗೂ ರೆಡಿ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವತ್ತು ನಾನು ರೆಡಿ ಮಾಡ್ತಾ ಇರೋದು ಏನು ಅಂತ ನೀವು ಜಸ್ಟ್ ಗೆಸ್ ಮಾಡಿ, ಯಾರಾದರೂ ನೋಡ್ತಾ ಇದ್ದರೆ ಸೊ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಇದು ಎಂಡಲ್ಲಿ ಗೊತ್ತಾಗುತ್ತೆ ಪ್ರಾಡಕ್ಟ್ ಏನು ಮಾಡ್ತಾಯಿದ್ದೀನಿ ಅಂತ. ಸೊ ರೆಡಿ ಈ ರೀತಿ. ಓಕೆ, ಸೊ ಎಕ್ಸ್ಟ್ರಾ ಇರೋದ್ರು ಏನೇ ಇದ್ರೂ ಅದೆಲ್ಲ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ಎಂಥ ಸ್ವಲ್ಪ ಕಾಟನ್ ಬಟ್ಟೆ ತೊಗೊಂಡ್ರೆ ಒಳ್ಳೆಯದು, ಮತ್ತು ಕಾಟನ್ ಮಿಕ್ಸ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿ ಬರೋದಿಲ್ಲ. ಓಕೆ, ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ ಈ ರೀತಿ. ಸೊ ಇವಾಗ ಟೋಟಲಿ 2 ಪೀಸು ನಾನು ರೆಡಿ ಮಾಡ್ಕೊಂಡು ಆಗಿದೆ. ಇದು 1 ಪೀಸು ಆ್ಯಂಡ್ ಇದೊಂದು ಪೀಸು. ಓಕೆ, ಇವೆರಡು ಪೀಸನ್ನು ನಾವು ರೆಡಿ ಮಾಡ್ಕೊಂಡಾಗಿದೆ. ಸೊ ಗೆಸ್ ಮಾಡ್ಬೋದು ನೀವು ಯಾವ ಪ್ರಾಡಕ್ಟ್ ರೆಡಿ ಆಗ್ತಾಯಿದೆ ಅಂತ. ಯಾರಿಗಾದ್ರೂ ಗೊತ್ತಾದರೆ ಡೆಫಿನೆಟ್ಲಿ ಇದನ್ನು ಮಾಡಿ. ಮತ್ತು 2 ಸೈಜು ಒಂದೇ ರೀತಿಯಲ್ಲಿ ಇರಬೇಕು. 2 ಸೈಜ್ ನೋಡ್ತಾ ಇದ್ರಲ್ಲ, 2 ಕರೆಕ್ಟಾಗಿದೆ. ಸೊ ಇದರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಆಗಬಾರ್ದು. ಇನ್ ಕೇಸ್ ಆದರೆ ಮತ್ತೆ ಬೇರೆ ಪೀಸ್ ಒಂದು ರೆಡಿ ಮಾಡ್ಕೊಳ್ಳಿ. ಓಕೆ, ಹಾಗೆ ಸ್ಟಿಚ್ ಮಾಡಿಬಿಡಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪು, ಒಂದು ಪಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇದು ಕಾಟನ್ ಬಟ್ಟೆ ಹಾಕಿದ್ದೀನಿ ನಾರ್ಮಲಿ, ಆ್ಯಂಡ್ ನಾವೆನ್ ಶೀಟ್ ಯೂಸ್ ಮಾಡಿದ್ದೀನಿ, ಆ್ಯಂಡ್ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದೀನಿ, ಮತ್ತು ಬ್ಲ್ಯಾಕ್ ನಾವೆನ್ ಯೂಸ್ ಮಾಡಿದ್ದೀನಿ. ಬ್ಲ್ಯಾಕ್ ನಾವೆನ್ ಕೆಳಗಡೆ ನೀವು ಬೇಕಂದರೆ ಯೆಲ್ಲೋ ಕಲರ್ದು ಲೈನಿಂಗ್ ಯೂಸ್ ಮಾಡಬಹುದು. ಓಕೆ, ಸೊ ಇವಾಗ ನಾವೇನು ಮಾಡೋಣ ಅಂತಂದರೆ ಸಿಂಪ್ಲಿ ಇವಾಗ ಇದಕ್ಕೆ ನಾವು ಸ್ಟಿಚ್ ಮಾಡಬೇಕು. ಇಲ್ಲಿ ಉದ್ದಕ್ಕೆ ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ ಸೊ ನಾರ್ಮಲಿ ನಾನು ನಿಮಗೆ ಸ್ವಲ್ಪ ಅಳತೆ ಮಾಡಿ ತೋರಿಸ್ತೀನಿ. ಅಗಲಕ್ಕಿದು 5.5 ಇಂಚಿದೆ. ಓಕೆ, ಸೊ ಅಗಲಕ್ಕೆ 5.5 ಇಂಚಿದೆ. ಆ್ಯಂಡ್ ಉದ್ದಕ್ಕೆ ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಹೇಗೆ ತೊಗೊಂಡಿದ್ದೀನಿ ಅಂತ ಕೂಡ ಹೇಳ್ತೀನಿ, ಯಾಕೆ ಇಷ್ಟೊಂದು ತೊಗೊಂಡಿದ್ದೀನಿ ಅಂತ ಕೂಡ ಹೇಳ್ತೀನಿ. ಟೋಟಲ್ ನಾನಿಲ್ಲಿ 26.5 ಇಂಚು ತೊಗೊಂಡಿದ್ದೀನಿ. ಓಕೆ, 26.5 ಇಂಚು ಉದ್ದಕ್ಕೆ ತೊಗೊಂಡಿರುವಂಥದ್ದು. ಇದನ್ನು ಹೇಗೆ ತೊಗೊಂಡು ಈ ಪಟ್ಟಿ ಹೇಗೆ ರೆಡಿ ಮಾಡಿದೆ ಸೊ ಅದು ಇಂಪಾರ್ಟೆಂಟು. ಸೊ ಇಲ್ಲಿ ನೋಡಿ, ನಾರ್ಮಲಿ ನಾವು ಇವಾಗ ಸ್ಟಿಚ್ ಮಾಡ್ತಾ ಇರುವಂಥದ್ದು ಇಲ್ಲಿ ಈ ಒಂದಿದ್ರಲ್ಲಿ ಇವಾಗ ಇಟ್ಟು ತೋರಿಸ್ತೀನಿ. ಸೊ ಐರನ್ದು ಸ್ಟೋರೇಜ್ ಬ್ಯಾಗು ಮಾಡೋದಂತ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಇದನ್ನ ಇಟ್ಟು ನೋಡ್ಬೇಕು ಫಸ್ಟಿಗೆ. ಸೊ ನೋಡಿ ಆದಮೇಲೆ ಇಲ್ಲಿ ನೋಡಿ, ಮೊದಲನೇದು ನಾವಿವಾಗ ಲೆಂತ್ ಇದ್ರದ್ದು ಇದೆ ಅಲ್ವಾ, ಲೆಂತ್ ನಾವು ಇಲ್ಲಿಂದ ನೋಡ್ಕೊಂಡಿದ್ದೀವಿ. ಆ್ಯಂಡ್ ಫಸ್ಟ್ ಇಲ್ಲ 5.5 ಇಂಚೇ ನಾವು ಕಟ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ಫಸ್ಟಿಗೆ ನೋಡಿ ಈ ರೀತಿ ಹಿಡಿದು ನೋಡಬೇಕು. ಇಲ್ಲಿ ನಾನು 5 ಇಂಚ್ ಇರುತ್ತೆ ಮಿನಿಮಮ್, ಇದು 5.5 ಇಂಚು ತೊಗೊಂಡಿದ್ದೀನಿ. ಆ್ಯಂಡ್ 1/2 ಇಂಚು ನಮ್ಮದು ಸ್ಟಿಚಿಂಗಲ್ಲಿ ಹೋಗುತ್ತೆ ಫಸ್ಟ್ ಆಫ್ ಆಲ್. ಓಕೆ, ಆ್ಯಂಡ್ ಅದಾದ ನಂತರ ಇಲ್ಲಿ ಈ ಒಂದು ಏನು ಇರುತ್ತಲ್ವ, ಇದಕ್ಕೆ ನಾವು ಪಟ್ಟಿ ಹಾಕ್ಬೇಕಲ್ವಾ. ಪಟ್ಟಿ ಹಾಕಬೇಕು ಅಂದರೆ ಏನು ಮಾಡಬೇಕು, ಸೊ ನಾರ್ಮಲಿ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿಂದ ನಾವು ಅದನ್ನು ಅಳತೆ ಮಾಡ್ಕೊಂಡು ಹೋಗಬೇಕು. ಯಾವುದೇ ಒಂದು ಚಿಕ್ಕ ಸೈಜ್ ಮಾಡ್ಬೇಕಂದ್ರೂ ಕೂಡ ನೀವು ಇದೇ ರೀತಿಯೇ ಮಾಡ್ಕೋಬೇಕು. ಓಕೆ, ಸೊ ಅಲ್ಲಿಂದ ಈ ರೀತಿ. ಓಕೆ, ಸೊ ಇಲ್ಲಿಂದ ನೋಡಿ 26.5 ಇಂಚು ನಂದು ಬರ್ತಾಯಿದೆ. ಟೋಟಲ್ 26.5 ಇಂಚು ತೊಗೊಂಡಿದ್ದೀನಿ. ಇದೇ ರೀತಿಯೇ ಇದನ್ನು ಕೂಡ ನಾನು ಪಟ್ಟಿ ರೆಡಿ ಮಾಡ್ಕೋಬೇಕು, ಸೇಮ್ ಇದೇ ಥರ ಹೊಲ್ಕೊಂಡು.
ಸೊ ಇವಾಗ ರೆಡಿ ಮಾಡ್ತೀನಿ. ಇಲ್ಲಿ ಈ ಪಟ್ಟಿನ ನಾನು ರೆಡಿ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ ರೀತಿ ರೆಡಿ ಮಾಡ್ಕೋಬೇಕು. ಓಕೆ, ಸೊ ಒಳಗಡೆ ನೀವು ಸೇಮ್ ನಾವೆನ್ ಯೂಸ್ ಮಾಡಿದರೆ ಈ ರೀತಿ ಕಾಣಿಸುತ್ತೆ. ಓಕೆ, ಯಾವ ರೀತಿಗೆ ಕಲರ್ ನಾವು ಇಲ್ಲಿ ಯೂಸ್ ಮಾಡ್ತೀವಿ, ಸೊ ಅದೇ ಕಲರ್ದೇ ನಾವೆನ್ ಯೂಸ್ ಮಾಡಿದರೆ ಸೊ ಈ ರೀತಿ ಕಾಣಿಸುತ್ತೆ. ಯಾಕಂದರೆ ನಾವು ದಾರ ಯೂಸ್ ಮಾಡ್ತೀವಿ ನೋಡಿ. ಸೊ ದಾರ ಯೂಸ್ ಮಾಡೋದು, ಸಪೋಸ್ ಇಲ್ಲಿ ಹಳದಿ ಕಲರ್ ನಾನು ಯೂಸ್ ಮಾಡಿದರೆ, ಸೊ ಇಲ್ಲಿ ನಾವು ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದರೆ ಹಳದಿ ಕಲರ್ದೇ ಹೊಲಿಗೆ ಕಾಣಿಸುತ್ತೆ. ಸೊ ಹೀಗಾಗಿ ಟ್ರೈ ಮಾಡಿ. ಸೊ ಯಾವ ಬಟ್ಟೆ ಇರುತ್ತೆ ಅದಕ್ಕೆ ಮ್ಯಾಚಿಂಗ್ ಕಲರ್ ಇರುವಂಥ ನಾವೆನ್ನೇ ಶೀಟನ್ನೇ ಯೂಸ್ ಮಾಡಿ. ಓಕೆ, ಸೊ ಮತ್ತೊಂದು ಇಲ್ಲಿ ನಾನೊಂದು ಜಿಬ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ. ಓಕೆ, ಸೊ ಯಾವ ಕಡೆ ಮಾಡಬೇಕು, ಸೊ ಇದನ್ನ ಆ್ಯಸ್ ಇಟ್ ಈಸ್ ಇಷ್ಟೇ ಹಿಂಗೆ ಇದು ನೋಡ್ತಾ ಇದ್ದೀರಲ್ವ, ಈ ಜಿಪ್ ಕೂಡ ಒಳ್ಳೆ ಕ್ವಾಲಿಟಿದೇ ಇದೆ, ಒಳ್ಳೆ ಕ್ವಾಲಿಟಿದೇ ಯೂಸ್ ಮಾಡಿ. ಆ್ಯಂಡ್ ಇಲ್ಲಿ ನಾನು ಇದನ್ನು ಈ ಕಡೆಯಿಂದ ಓಕೆ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಾನು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಟಿರ್ತೀನಿ ನಾನು. ಆ್ಯಂಡ್ ಜಸ್ಟ್ ಇಲ್ಲಿ ಕಾರ್ನರ್ಗೆ ನಾವೇನು ಮಾಡಬೇಕಂದ್ರೆ ಇದನ್ನ ಈ ರೀತಿ ಉಲ್ಟಾ ಮಾಡಬೇಕು. ಓಕೆ, ಉಲ್ಟಾ ಮಾಡಿಬಿಟ್ಟು ಇಲ್ಲಿಂದ ಸ್ಟಿಚ್ ಮಾಡಬೇಕು. ಓಕೆ, ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ. ಇದು ಕರೆಕ್ಟಾಗಿದೆ ಅಲ್ವಾ. ಸೊ ಇವಾಗ ಇದನ್ನೇನು ಮಾಡ್ತೀವಿ ಅಂದರೆ ಈ ರೀತಿ ಉಲ್ಟಾ ಇಟ್ಟು ಇಲ್ಲಿಂದ ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ನಂತರ ಇದನ್ನ ನಾವಿಲ್ಲಿ ಈ ರೀತಿ ಫೋಲ್ಡ್ ಮಾಡ್ತೀವಿ. ಓಕೆ, ಆ್ಯಂಡ್ ಈ ರೀತಿ ಸ್ಟಿಚ್ ಮಾಡುವಾಗಲೇ ನನಗನ್ಸುತ್ತೆ ಸೊ ಇಲ್ಲಿ ಒಳಗಡೆ ಲೈನಿಂಗ್ ಕೊಟ್ಟರೆ ಸೊ ದ್ಯಾಟ್ ಈಸ್ ಗುಡ್. ಅಂದರೆ ಇದು ಫಿನಿಶಿಂಗ್ ಮಾಡುವಾಗ ಎಕ್ಸ್ಟ್ರಾ ಒಂದು ಯೆಲ್ಲೋ ಕಲರ್ದು ಪಟ್ಟಿನ ನೀವು ಒಳಗಡೆ ಫೋಲ್ಡ್ ಮಾಡಿದರೆ ಅದು ಬೇಗನೆ ಫಿನಿಶಿಂಗ್ ಆಗುತ್ತೆ. ಸೊ ಓಕೆ, ಆ ರೀತಿ ಕೂಡ ನೀವು ಮಾಡ್ಕೋಬೋದು. ಸೊ ಇವಾಗ ಮಾಡ್ತೀನಿ. ಇಲ್ಲಿ ನಾನು ನಿಮಗೆ ಇನ್ನೊಂದು ತೋರಿಸ್ತಾ ಇದ್ದೀನಿ, ಜಸ್ಟ್ ನೀವು ನೋಡಿ. ಇದನ್ನು ನಾನು ಇವಾಗ ಜಿಬ್ ಅಟ್ಯಾಚ್ ಮಾಡ್ಬೇಕಂತ ಹೇಳಿದ್ದೆ ಅಲ್ವಾ. ಸೊ ಜಿಬ್ ಅಟ್ಯಾಚ್ ನಾನು ಮಾಡಿದ್ದೀನಿ, ಬಟ್ ಆದರೆ ಅದ್ರ ಜೊತೆಗೆ ಇಲ್ಲೊಂದು ನಾವೆನ್ ಶೀಟ್ ಕೂಡ ನಾನು ಒಂದು ಪೀಸ್ ಹಾಕಿದ್ದೀನಿ 1 ಇಂಚಿಂದು. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ಒಳಗಡೆ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಅಂದರೆ ಮೊದಲು ಜಿಬ್ಬು ಇಟ್ಬಿಟ್ಟು ನಂತರ ಅದ್ರ ಮೇಲೆ ಇದನ್ನ ಇಟ್ಟಿದ್ದೀನಿ ನಾನು. ಓಕೆ, ಇಲ್ಲಿಂದ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಈ ರೀತಿ ಇಟ್ಕೊಂಡೆ ಸ್ಟಿಚ್ ಮಾಡ್ಕೋಬೇಕು. ಓಕೆ, ಸೊ ಇದರಿಂದ ಏನಾಗುತ್ತೆ ಫಿನಿಶಿಂಗ್ ಬರುತ್ತೆ. ನಾನು ಇವಾಗೆಲ್ಲ ಸ್ಟಿಚ್ ಮಾಡಿ ತೋರಿಸಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಆ್ಯಂಡ್ ಇವಾಗ ಇದನ್ನು ಜಸ್ಟ್ ಒಳಗಡೆ ಸೈಡು ಇನ್ಸೈಡ್ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಇದು ಒಳಗಡೆ ಬರಬೇಕು. ಆ್ಯಂಡ್ ಇಲ್ಲಿದನ್ನು ಸ್ವಲ್ಪ ಫೋಲ್ಡ್ ಮಾಡಬೇಕು. ಆ್ಯಂಡ್ ನಂತರ ಈ ರೀತಿ ಮಾಡಿಕೊಂಡು ಇಲ್ಲಿ ತುದಿಗೆ ಈ ರೀತಿ ಇಟ್ಕೊಂಡು ನೀವು ಇಲ್ಲಿ ಹೊಲಿಗೆ ಹಾಕ್ಕೋಬೇಕು. ಆ್ಯಂಡ್ ತುಂಬ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೋಬೇಕು. ಓಕೆ, ಸೊ ನಾನು ಇವಾಗ ಸ್ಟಿಚ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಸೊ ಅದರಿಂದ ನಿಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ಟಿಚ್ ಮಾಡಿದ್ದೀನಿ. ಫಸ್ಟ್ ನಿಮಗೆ ಸ್ಟಿಚ್ ಮಾಡಿರೋದನ್ನು ತೋರಿಸ್ತೀನಿ, ಫಿನಿಶಿಂಗ್ ಹೇಗೆ ಬಂದಿದೆ ಅಂತ ನೀವು ನೋಡ್ಬೋದು. ಫಿನಿಶಿಂಗ್ ತುಂಬ ಚೆನ್ನಾಗಿದ್ದರೆ ಮಾತ್ರ ಏನಾಗುತ್ತೆ ನಮಗೆ ಆರ್ಡರ್ಸ್ಗಳು ಬರುತ್ತೆ. ನೀವು ನೋಡ್ತಾ ಇದ್ದೀರಾ ಫಿನಿಶಿಂಗ್ ಹೇಗೆ ಬಂದಿದೆ ಅಂತ. ಇದೇ ರೀತಿಯೇ ಮಾಡಬೇಕು. ಸಪೋಸ್ ನೀವು ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ನೀವು ನಮ್ಮಿಂದ ಕೂಡ ಪರ್ಚೇಸ್ ಮಾಡಿಕೊಂಡು ರೀಸೇಲ್ ಕೂಡ ಮಾಡ್ಬೋದು. ಓಕೆ, ಸೊ ಇದು ಆದಮೇಲೆ ಸೊ ನಾವೇನು ಮಾಡೋಕ್ಕಂದ್ರೆ ಇದಕ್ಕೆ ಜಿಬ್ ನಾವು ಇನ್ಸರ್ಟ್ ಮಾಡಬೇಕು. ಓಕೆ, ಸೊ ಈ ರೀತಿ ಜಿಬ್ಗಳಾಯಿತು, ಗೋಲ್ಡನ್ ಆಯಿತು ಮತ್ತು ಸಿಲ್ವರ್ ಆಯಿತು ನಮ್ಮ ಹತ್ರ ಇರುತ್ತೆ. ಸೊ ನೀವು ಬೇಕು ಅಂದರೆ ಇದನ್ನು ಕೂಡ ಆರ್ಡ್ರ್ ಮಾಡಿ ತರಿಸ್ಕೋಬೋದು. ಓಕೆ, ನೀವಿರೋ ಕಡೆ ಕೆಲವೊಬ್ಬರಿಗೆ ಹೇಗಿರುತ್ತೆ ಅಂದರೆ ಹಳ್ಳಿಯಿಂದ ಇರ್ತಾರಲ್ವ, ಸೊ ಅಂಥವ್ರಿಗೆ ಏನಾಗುತ್ತೆ ಅಂತಂದರೆ ಈ ರೀತಿ ಎಲ್ಲ ಐಟಮ್ಸ್ಗಳು ಸಿಗೋದಿಲ್ಲ. ಸೊ ನೀವು ನೇರವಾಗಿ ನಮ್ಮ ಹತ್ರ ಆರ್ಡ್ರ್ ಮಾಡಿ ತರಿಸ್ಕೋಬೋದು. ಸೊ ಇವಾಗ ಇದನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ನಾನು ಇದಕ್ಕೆ ಈ ರೀತಿ ಹ್ಯಾಂಡಲ್ ಹಾಕಿದ್ದೀನಿ. ಹ್ಯಾಂಡಲು 1 ಇಂಚಿಂದ ಇರಬೇಕು. ನಾರ್ಮಲಿ ನಾನು ಇದಕ್ಕೆ ನಾವೆನ್ ಶೀಟು ಮತ್ತು ಪ್ಲಾಸ್ಟಿಕ್ ಶೀಟ್ ಹಾಕಿನಿ ಈ ಒಂದು ಹ್ಯಾಂಡಲ್ ಮಾಡಿದ್ದೀನಿ. ಆ್ಯಂಡ್ ನಾರ್ಮಲಿ ಈ ಪ್ರೊಸೀಜರ್ ನೀವು ಮಾಡ್ಕೋತೀರ ಅಂತ ಸೊ ಈ ಒಂದು ಇದು ಸ್ಟೆಪ್ನ ಸ್ಕಿಪ್ ಮಾಡಿದ್ದೇನೆ ಅಷ್ಟೇ. ಆ್ಯಂಡ್ ಇದು ಎಲ್ಲ ರೆಡಿಯಾಗಿದ್ದೀವ ಪೀಸು. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರೋದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರಿ, ಇವಾಗ ಜಿಬ್ ಹಾಕಿದ್ದೀನಿ ನಾನು ಇದಕ್ಕೆ. ಆ್ಯಂಡ್ ಇಲ್ಲೊಂದು ನಾನು ಚೌಕೋರ್ ಎಕ್ಸ್ಟ್ರಾ ಒಂದು ಪೀಸನ್ನು ಅಟ್ಯಾಚ್ ಮಾಡಿದ್ದೀನಿ. ಇದು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ನೋಡಿ, ಈ ಒಂದು ಪೀಸ್ ತೊಗೊಂಡು ಇಲ್ಲಿ ಕೆಳಗಡೆ ಸೈಜ್ ಎಷ್ಟಿದೆ ಅಗಲಕ್ಕೆ ಅಲ್ವಾ. ಸೊ ನೋಡಿಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ತೊಗೋಬೇಕು. ಮತ್ತು ಪಕ್ಕದಲ್ಲಿರುವಂಥ ಏನು ಜಿಬ್ ಹಾಕಿದ್ದೀವಲ್ವ ಅದರಷ್ಟೇ ಉದ್ದಕ್ಕೆ ತೊಗೋಬೇಕು ಸೇಮು. ಓಕೆ, ಸೊ ಈ ರೀತಿ ಇಟ್ಟು ನೋಡಿದರೆ ಇದು ಸೇಮ್ ಕರೆಕ್ಟಾಗಿ ಬರಬೇಕು. ಇದ್ರದ್ದು ಉದ್ದ ತೊಗೋಬೇಕು. ಆ್ಯಂಡ್ ಅದ್ರ ಪಕ್ಕದಲ್ಲಿ ಚೌಕೋರ್ ಸೈಜು ಅಗಲಕ್ಕೆ ನಾವು ಮೇಲ್ಗಡೆ ಇಟ್ಟಿರೋಂಥ ಪೀಸ್ ಇದೆಯಲ್ವಾ ಆ ಪೀಸ್ ಈಕ್ವಲ್ ಇರಬೇಕಿದು. ಸೊ ಇದು ಸೈಜ್ ಇದರಲ್ಲಿಂದಲೇ ನೀವು ಅಳ್ಕೊಂಡು ತೊಗೋಬೇಕು. ಆ್ಯಂಡ್ ಇದು ಈ ರೀತಿ ಇವಾಗ ಕಾಣಿಸ್ತಾ ಇದೆ. ನಾನು ಯೆಲ್ಲೋ ಕಲರ್ದು ನಾವೆನ್ ಶೀಟ್ ಯೂಸ್ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ಸೇಮ್ ಕಲರ್ ಯೂಸ್ ಮಾಡಿ, ಇದರಿಂದ ತುಂಬ ಒಳ್ಳೆ ಫಿನಿಶಿಂಗ್ ಬರುತ್ತೆ. ಆ್ಯಂಡ್ ನೋಡಿ ಈ ರೀತಿ ಇಟ್ಟು ನಾವು ಇವಾಗ ಹೊಲಿಗೆ ಹಾಕಬೇಕು. ನಾನಿಲ್ಲಿ ನಿಮಗೆ ಹೊಲಿಗೆ ಹಾಕ್ತಾನೂ ಕೂಡ ತೋರಿಸ್ತೀನಿ, ಒಂದು ಸಾರಿ ನಿಮಗೆ ಐಡಿಯಾ ಬರುತ್ತೆ. ಆ್ಯಂಡ್ ಇವಾಗ ಇದು ಸ್ಟ್ರೇಟಾಗಿರುವಂಥ ಒಂದು ಸ್ಟ್ರಿಪ್ಪು ಏನು ನಾವು ರೆಡಿ ಮಾಡ್ಕೊಂಡಿರೋದು. ಆ್ಯಂಡ್ ಇದನ್ನು ಹೇಗೆ ಮಾಡೋದು ಅಂತಂದರೆ ನೋಡಿ, ಒಂದು ಸಾರಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಂದರೆ ಎಲ್ಲ ಪೀಸ್ಗಳನ್ನ ಮೊದಲು ರೆಡಿ ಮಾಡಿ ಇಟ್ಕೊಳ್ಳಿ. ಎಷ್ಟು ಪೀಸಸ್ಗಳನ್ನ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಸೇಮ್ ಆ್ಯಸ್ ಇಟ್ ಈಸ್ ಇವಾಗ ನಾನು ಹೇಳಿರೋ ಥರನೇ ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಮಧ್ಯದಲ್ಲಿ ಇಲ್ಲಿ ನಾನು ಜಸ್ಟ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ ಅಂತ. ಜಸ್ಟ್ ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಯಾವ ಪೀಸ್ ನಾವು ಅಟ್ಯಾಚ್ ಮಾಡ್ತೀವಿ ಮಧ್ಯದಲ್ಲಿ ನಾವು ಈ ರೀತಿ ಒಂದು ಮಾರ್ಕ್ ಮಾಡ್ಕೋಬೇಕು. ಓಕೆ, ಸೊ ಎರಡೂ ಮಧ್ಯದಲ್ಲಿರುವಂಥ ಮಾರ್ಕಿಗೆ ಜೋಡಿಸ್ಬಿಟ್ಟಿನೇ ಹೊಲಿಗೆನ ಹಾಕಬೇಕು. ಓಕೆ,
ಸೊ ನಾನಿಲ್ಲಿ ಹಾಕ್ತಾ ಹೋಗ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ ಸರಿ. ಸೊ ಇವಾಗ ಇವೆರಡೂ ಪೀಸನ್ನು ನಾನು ಈ ರೀತಿ ಇಟ್ಟು ನೋಡಿ, ಈ ರೀತಿ ಇಟ್ಟು ಓಕೆ. ಸೊ ಇಟ್ಬಿಟ್ಟು ಫಸ್ಟಿಗೆ ಹೊಲಿಗೆ ಹಾಕ್ತೀನಿ. ಸೇಮ್ ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಕೆಲವೊಂದು ಟೈಮ್ ಹೇಗಾಗುತ್ತೆ ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ಫಾರ್ಮ್ ಶೀಟ್ ಎಲ್ಲ ಒಳಗಡೆ ಹಾಕಿರೋದೆಲ್ಲ ಆಚೆ ಬಂದಿರುತ್ತೆ, ಹಾಗೇನೇ ಇಡಕ್ಕೆ ಹೋಗಬೇಡಿ. ಫಿನಿಶಿಂಗ್ ತುಂಬ ಕ್ಲಿಯರಾಗಿರಬೇಕು, ನೋಡಿಕೊಂಡು ನೀವು ಮಾಡಿ ಇದನ್ನು. ಓಕೆ, ನಾನು ನಿಧಾನವಾಗಿ ಹೊಲಿಗೆ ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ತುಂಬ ಸ್ಪೀಡಾಗಿ ಫಟಾಫಟ್ ಅಂತ ಹಾಕ್ತಾಯಿಲ್ಲ, ಯಾಕಂದರೆ ಒಳಗಡೆ ಇರುವಂಥ ನಾರ್ಮಲ್ ಶೀಟು ಫಾರ್ಮ್ ಶೀಟು ಆ ಕಡೆ ಈ ಕಡೆ ಆಗಬಾರ್ದು, ಎಲ್ಲವೂ ಒಂದೇ ಲೈನಲ್ಲಿ ಹೋಗಬೇಕು. ಆ್ಯಂಡ್ ಕಂಪ್ಲೀಟ್ ಇದು ನೋಡೋದಕ್ಕೂ ಕೂಡ ಲುಕ್ಕು ಪರ್ಫೆಕ್ಟಾಗಿ ಬರಬೇಕು. ಸೊ ಹೀಗಾಗಿ ನಿಧಾನವಾಗಿ ನೋಡ್ಕೊಂಡು ಹಾಕಿ. ಇವಾಗ ನಾನು ಡಬಲ್ ಹೊಲಿಗೆನ ಹಾಕ್ತಾಯಿದ್ದೀನಿ ಇದಕ್ಕೆ. ಓಕೆ, ಸೊ ಒಂದು ಸರಿ ಹೊಲಿಗೆ ಹಾಕಿ ಕನ್ಫರ್ಮ್ ಆದಮೇಲೆ ಸೊ ನೆಕ್ಸ್ಟ್ ನಾನು ಮತ್ತೊಂದು ಸರಿ ಹೊಲಿಗೆ ಹಾಕಿರ್ತೀನಿ. ಇಲ್ಲಾಂದರೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ನಾವು ಹೊಲಿಗೆನೂ ಹಾಕಿಬಿಟ್ಟಿರ್ತೀವಿ, ಬಟ್ ಅದು ತಪ್ಪಾಗಿ ಹಾಕಿದರೆ ಅದು ಮತ್ತೆ ಬಿಚ್ಕೊಂಡು ಕೂಡಬೇಕಾಗುತ್ತೆ, ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಸೊ ಇವಾಗ ನಾನು ಅಟ್ಯಾಚ್ ಮಾಡಿದ್ದೀನಿ. ಆ್ಯಂಡ್ ಸೇಮ್ ಅಪೋಸಿಟ್ ಸೈಡಲ್ಲಿ ಕೂಡ ನಾವು ಇನ್ನೊಂದು ಪೀಸನ್ನು ಅಟ್ಯಾಚ್ ಮಾಡಬೇಕು. ಯಾವುದು ನಾವಿಲ್ಲಿ ಪ್ಲಸ್ ಒಂದು ಚೌಕಾಕಾರದೇನೋ ಪ್ಯಾಚಸ್ನ ಅಟ್ಯಾಚ್ ಮಾಡಿದ್ದೀವಿ ಅದಕ್ಕೆ. ಸೊ ಇಲ್ಲಿ ಈ ರೀತಿ ಇದು ಸ್ಟಿಚ್ ಆಗುತ್ತೆ, ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ, ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ಓಕೆ, ಯಾವುದೇ ಕಾರಣಕ್ಕೂ ಉಲ್ಟಾ ಎಲ್ಲ ಹೊಲಿಯೋಕ್ಕೆ ಹೋಗಬೇಡಿ. ಒಂದು ಸರಿ ಹೊಲಿದು ನೋಡಿ, ನಿಧಾನವಾಗಿ ದಾಟ್ ಹೊಲಿಗೆ ಹಾಕಿ. ಆ್ಯಂಡ್ ಅದು ಪರ್ಫೆಕ್ಟ್ ಆದಮೇಲೆ ನೆಕ್ಸ್ಟ್ ನೀವೇನು ಮಾಡ್ಬೋದು ಅಂದರೆ ಇದನ್ನು ಸಣ್ಣ ಹೊಲಿಗೆಯಿಂದ ಮತ್ತೊಂದು ಸಾರಿ ಫಿನಿಶಿಂಗ್ ಕೊಡಿ. ಸೊ ಇದನ್ನು ಕೂಡ ನಾನು ಇಲ್ಲಿ ಈ ರೀತಿ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಡಬಲ್ ಹೊಲಿಗೆ ಹಾಕಿದ್ದೀನಿ. ಆ್ಯಂಡ್ ಅಪೋಸಿಟ್ ಸೈಡಲ್ಲಿ ಕೂಡ ನಾವು ಸೇಮ್ ಪೀಸಸ್ನೇ ನಾವು ಅಟ್ಯಾಚ್ ಮಾಡಬೇಕು, ಅದರಿಂದ ಈಸಿ ಆಗುತ್ತೆ. ನೋಡಿ, ಈ ರೀತಿ ಹಾಕ್ತಾ ಹೋಗಬೇಕು. ಆ್ಯಂಡ್ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನೀವು ಹೊಲಿತಾ ಹೋಗಬೇಕು. ಮತ್ತೊಂದು ಇಲ್ಲಿ ಅಪೋಸಿಟ್ ಸೈಡಲ್ಲಿ ನಾನು ಇವಾಗ ಮತ್ತೊಂದು ಪೀಸ್ ಇತ್ತಲ್ವ ಅದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ನೀವು ನೋಡ್ತಾ ಇರ್ಬೋದು, ಇದು ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ, ಈ ರೀತಿ ನಾವು ಹೊಲ್ಕೋಬೇಕು. ಓಕೆನಾ? ಸೊ ನಾನು ಇದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ತುಂಬ ಸ್ಟಿಪ್ಪಾಗಿ ಕಾಣಿಸ್ಬೇಕು. ಮತ್ತೊಂದು ನಾವು ಪ್ರಾಡಕ್ಟ್ ಮಾಡಿದಾಗ ಈ ರೀತಿ ಏನು ಮಾಡ್ತೀವಲ್ವ, ಇದು ಐರನ್ ಏನು ನಾವು ಸ್ಟೋರೇಜ್ ಮಾಡ್ತೀವಿ, ತುಂಬ ಸ್ಟಿಪ್ಪಾಗಿರಬೇಕು. ಯಾವುದೇ ಕಾರಣಕ್ಕೂ ಅದು ಬೀಳೋ ಥರ ಇರಬಾರ್ದು. ಅಂದರೆ ಸಮ್ಟೈಮ್ಸ್ ಹೇಗಿರುತ್ತೆ, ಸ್ಟಿಪ್ಪಾಗಿ ಕೂಡದೇ ಇದ್ದರೆ ಜನ ತಗೊಳ್ಳಲ್ಲ. ಸೊ ಅದು ಸ್ಟಿಪ್ಪಾಗಿರಬೇಕು, ಎಲ್ಲಾದರೂ ಇಟ್ಟರೆ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಬೇಕು. ಸೊ ಆ ರೀತಿಯೇ ಹೊಲಿಬೇಕಾಗುತ್ತೆ ನೀವು. ಇದೆಲ್ಲ ಡಿಪೆಂಡ್ ಆಗುತ್ತೆ ನೀವು ತೊಗೊಳ್ಳೋಂಥ ಫ್ಯಾಬ್ರಿಕ್ ಮೇಲೇ, ಮತ್ತು ನೀವು ಯೂಸ್ ಮಾಡೋಂಥ ಮಟೀರಿಯಲು. ಕೆಲವರು ಹೇಳ್ತಾರೆ ಮನೇಲಿರುವಂಥದ್ದು ಹಳೆ ಬ್ಯಾಗ್ಸ್ಗಳನ್ನೆಲ್ಲ ಹಾಕಿ ಹೊಲೀರಿ ಅಂತ, ಅದು ಮನೆ ಯೂಸಿಗೆ ಮಾತ್ರ ಆಗುತ್ತೆ ಸ್ನೇಹಿತರೆ. ಇನ್ ಕೇಸ್ ನೀವೇನಾದರೂ ಮಾರಕ್ಕಂತ ಹೋದರೆ ಯಾರೂ ತೊಗೊಳ್ಳಲ್ಲ. ಓಕೆ, ತೊಗೊಂಡ್ರು ಕೂಡ ತುಂಬ ಚೀಪ್ ಪ್ರೈಸಲ್ಲೇ ಕೇಳ್ತಾರೆ. ಹೀಗಾಗಿ ನೀವು ಪ್ರೊಫೆಷ್ನಲಿ ನೀವೇನಾದರೂ ಸ್ಟಿಚ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಸೊ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅದೇ ರೀತಿಯೇ ಸ್ಟಿಚ್ ಮಾಡ್ತಾ ಹೋಗಿ. ಇಲ್ಲಿ ಮೇಲಿಂದ ವಾರದಲ್ಲಿ 2 ವಿಡಿಯೋ ನಂದು ಆಲ್ಮೋಸ್ಟ್ ಮೇ ಬಿ ಸ್ಟಿಚಿಂಗ್ ವೀಡಿಯೋಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ ನಾನು, ಯಾಕಂದರೆ ಈ ವೀಡಿಯೋಸ್ಗಳು ಮಾಡುವಾಗ ತುಂಬಾ ಟೈಮ್ ತಗೊಳುತ್ತೆ. ಆ್ಯಂಡ್ ಪ್ಲಸ್ ನನಗೆ ಎಡಿಟಿಂಗ್ ಮಾಡೋದು ಎಲ್ಲವೂ ಕೂಡ ಮಾಡಬೇಕು. ಪ್ಲಸ್ ನಿಮಗಿಲ್ಲಿ ನಾನು ಯಾರ್ಯಾರ್ದು ಆರ್ಡರ್ಸ್ ಇರುತ್ತೆ ಆರ್ಡರ್ಸ್ ಕೂಡ ನಾವು ಕಂಪ್ಲೀಟ್ ಮಾಡ್ತಾ ಇರ್ತೀವಿ, ಹೀಗಾಗಿ ಸ್ವಲ್ಪ ಬ್ಯುಸಿ ಇರ್ತೀವಿ. ಸೊ ಹೀಗಾಗಿ ಬಟ್ ಅದು ಟ್ರೈ ಮಾಡ್ತೀನಿ ನಾನು ವೀಕ್ಲಿ 2 ನಿಮಗೆ ಡೀಟೇಲಾಗಿ ವೀಡಿಯೋಸ್ಗಳನ್ನ ಹಾಕೋದಕ್ಕೆ. ಓಕೆ, ಸೊ ಇಲ್ಲಿ ನಿಮ್ಮ ಕಡೆಯಿಂದ ಕೂಡ ನನಗಷ್ಟೇ ಸಪೋರ್ಟು ಮುಖ್ಯ ಸ್ನೇಹಿತರೆ. ಸಪೋಸ್ ನೀವು ಏನಾದರೂ ನಮಗೆ ನಾನು ಮಾಡುವಂಥ ಕೆಲಸ ಅಥವಾ ನಾನು ವೀಡಿಯೋಸ್ಗಳನ್ನ ಏನು ಮಾಡ್ತಾಯಿದ್ದೆ ಆಮೇಲೆ ನಿಮ್ಗೆ ಇಷ್ಟ ಆಗ್ತದೆ, ಪ್ಲೀಸ್ ವೀಡಿಯೋ ಒಂದು ಲೈಕ್ ಮಾಡಿ, ಒಂದು ಸಪೋರ್ಟ್ ಮಾಡಿ. ಆ್ಯಂಡ್ ಯಾರಾದರೂ ನಿಮ್ಮ ಆತ್ಮೀಯರಿದ್ದರೆ ಅವ್ರಿಗೆ ಶೇರ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿದರೆ ನಮಗೂ ಕೂಡ ಹುಮ್ಮಸ್ ಬರುತ್ತೆ. ಮತ್ತು ಇನ್ನೂ ಹೆಚ್ಚಿನ ಒಂದು ಪ್ರಾಡಕ್ಟ್ಗಳು ಮಾಡಿ ನಿಮಗೆ ತೋರಿಸ್ಬೋದು, ಮಾರ್ಕೆಟಿಂಗ್ ಹೇಗೆ ಮಾಡೋದು ಎಲ್ಲವೂ ಕೂಡ ನಾವು ಡಿಸ್ಕಸ್ ಮಾಡ್ಬೋದು. ಬಟ್ ನಿಮ್ಮ ಕಡೆಯಿಂದ ಸಪೋರ್ಟ್ ಇಲ್ಲ ಅಂತಂದರೆ ನಮಗೂ ಕೂಡ ನಿರಾಶೆ ಆಗುತ್ತೆ. ಸೊ ಯಾವುದೇ ರೀತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಮನಸ್ಸಾಗಲ್ಲ. ಸೊ ಒಂದೇ ಸಣ್ಣ ರಿಕ್ವೆಸ್ಟ್ ಇದು, ಸಪೋಸ್ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತಂದರೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಇಲ್ಲಿ ನಾನು ಸೇಮ್ ಆ್ಯಸ್ ಇಟ್ ಈಸ್ ತುಂಬ ಸ್ಲೋ ಆಗಿ ಹೊಲಿಗೆ ಹಾಕ್ತಾಯಿದ್ದೀನಿ, ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಓಕೆ, ತುಂಬ ನಿಧಾನವಾಗಿ ಹಾಕ್ಕೋಬೇಕು, ದಾಟ್ ಹೊಲಿಗೆ ಹಾಕಬೇಕು. ಆ್ಯಂಡ್ ಒಂದೊಂದು ಪದರು ಕೂಡ ಆ ಕಡೆ ಈ ಕಡೆ ಆಗಬಾರ್ದು, ಯಾಕಂದರೆ ನಾವು 3-4 ಲೇಯರ್ ಯೂಸ್ ಮಾಡಿದ್ದೀವಿ ಇದನ್ನು ರೆಡಿ ಮಾಡುವಾಗ. ಹೀಗಾಗಿ ತುಂಬಾ ನೋಡಿಕೊಂಡೇ ಸ್ಟಿಚ್ ಮಾಡಬೇಕು. ಓಕೆ, ಸೊ ಇದನ್ನು ನಾನು ಸ್ಟಿಚ್ ಮಾಡೋದಕ್ಕೆ ಟೈಮ್ ಎಷ್ಟು ಹೋಗಿದೆ ಅಂದರೆ ಪ್ರೊಫೆಷ್ನಲಿ ನೋಡಿ, ಸಪೋಸ್ ನೀವು ಈ ಪ್ರಾಡಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ನಿಮಗೆಲ್ಲ ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ದಿನಕ್ಕೆ ಏನಿಲ್ಲ ಅಂದರೂ ಒಂದು ಕೂಡ ಒಂದು 8-10 ಹೊಲಿಬೋದು ಈಸಿಲಿ ಒಬ್ಬರೇ. ಓಕೆ, ಸಪೋಸ್ 2-3 ಜನ ಮನೇಲಿದ್ದೀರಿ ಹೆಣ್ಮಕ್ಳು ಅಂತಂದರೆ ದಿನಕ್ಕೆ 25-30 ಪೀಸ್ ರೆಡಿ ಆಗುತ್ತೆ. ಓಕೆ, ಒಂದು ಸಾರಿ ಕಟ್ ಮಾಡಿ ಇಟ್ಕೊಳ್ಳಿ, ನೆಕ್ಸ್ಟ್ ಅದನ್ನು ಜೋಡಿಸ್ತಾ ಹೋಗಿ. ಸೊ 2 ದಿನದಲ್ಲಿ ನಿಮ್ಮದು ಒಂದು 30-40 ಪೀಸ್ ರೆಡಿ ಆಗುತ್ತೆ. ಆ್ಯಂಡ್ ಈಸಿಲಿ ಇದು ಮಾರ್ಕೆಟಲ್ಲಿ ನಿಮಗೆ 599 699ಗೆ ಮಾರಕ್ಕೆ ಹೋಗುತ್ತೆ. ಯಾಕಂದರೆ ಇದು ಪ್ರೊಫೆಷ್ನಲ್ ನಾನು ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಓಕೆ, ಫಿನಿಶಿಂಗ್ ಇಲ್ಲ ಅಂತಂದರೆ ನೀವು ಜಾಸ್ತಿ ರೇಟ್ ಕೇಳೋ ಹಾಗಿಲ್ಲ. ಫಿನಿಶಿಂಗ್ ಇದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಅಂದರೆ ಸೊ ಡೆಫಿನೆಟ್ಲಿ ನೀವು ಇದನ್ನು ಈಸಿಲಿ 699ವರೆಗೂ ಕೂಡ ಮಾರ್ಬೋದು.
ಓಕೆನಾ. ಸೊ ಇದು ರೆಡಿ ಆದಮೇಲೆ ನೀವೇ ನೋಡ್ತೀರಾ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸಪೋಸ್ ನಿಮ್ಗೆ ಹೊಲಿಯೋಕ್ಕಾಗಲ್ಲ, ನಮಗೆ ಆರ್ಡ್ರ್ ಕೊಡ್ತೀವಿ, ನಮಗೆ ಮಾಡಿಕೊಡಿ ಅಂದರೂ ಕೂಡ ಡೆಫಿನೆಟ್ಲಿ ನಮ್ಮ ಕಡೆಯಿಂದ ಮಾಡಿಸ್ತೀವಿ. ಸೊ ನಿಮಗೆ ಕಳಿಸ್ತೀವಿ. ಸೊ ನೀವು ಸ್ವಲ್ಪ ಮೇಲಿನ ಮಾರ್ಜಿನ್ ತೊಗೋಬೋದು. ಬಟ್ ಇವಾಗ ನಾನು ಹೇಳಿದ್ದೀನಿ 699 ರುಪೀಸಿಗೆ ನೀವು ಮಾರ್ಬೋದು ಅಂತ. ಬಟ್ 699 ರುಪೀಸ್ಗೆ ನಾವು ನಿಮಗೆ ಕೊಡೋಲ್ಲ. ಸಪೋಸ್ ನೀವು 10 ಪೀಸ್ 20 ಪೀಸ್ ನಮಗೆ ಆರ್ಡರ್ ಕೊಟ್ಟರೆ, ಸೊ ಅದಕ್ಕಿಂತ ಹೋಲ್ಸೇಲ್ ರೇಟಲ್ಲೇ ಕೊಡ್ತೀವಿ. ಇದರಿಂದ ನಿಮಗೂ ಕೂಡ ಸ್ವಲ್ಪ ಮಾರ್ಜಿನ್ ಸಿಗಲಿ ಅಂತ. ಸಪೋಸ್ ನಿಮಗೆ ಆ ರೀತಿ ಎಲ್ಲ ಮಾಡ್ತೀವಿ ಅಂದರೂ ಕೂಡ ಮಾಡೋದು, ದಯವಿಟ್ಟು ನೀವು ನಮಗೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮಲ್ಲಿ ಟೀಮ್ ಇದೆ. ಸೊ ಆ ಹುಡುಗಿಯರೆಲ್ಲರೂ ಕೂಡ ಇದೇ ವರ್ಕನ್ನು ಮಾಡಿಸ್ತೀವಿ. ಸೊ ಸಪೋಸ್ ನಿಮಗೆ ಬೇಕು ಅಂದರೆ ನಾನು ಅವ್ರ ಕಡೆಯಿಂದ ಮಾಡಿಸಿ ನಿಮಗೆ ಕಳಿಸ್ತೀನಿ. ಓಕೆ, ನಮ್ಮ ಟೀಮ್ ಇದೆ. ಓಕೆ, ಸೊ ಯಾರ್ಯಾರಿಗೆಲ್ಲ ಒಬ್ಬರೇ ಇರ್ತೀರಿ ಮನೆಯಲ್ಲಿ, ಮಕ್ಕಳು ನೋಡ್ಕೋಬೇಕು, ಮತ್ತು ಎಕ್ಸ್ಟ್ರಾ ಏನಾದರೂ ಮನೆಗೆ ಏನಾದರೂ ಹೆಲ್ಪ್ ಮಾಡ್ಕೋಬೇಕು, ಒಂದು 2 ರೂಪಾಯಿ ದುಡಿಬೇಕು ಅನ್ನೋ ಹೆಣ್ಮಕ್ಳಿಗೆ ಸೊ ನಾವು ಮಾಡಿಕೊಡ್ತೀವಿ. ಪ್ರಾಡಕ್ಟು ಫಿನಿಶಿಂಗ್ ಎಲ್ಲ ಇರುತ್ತೆ. ಜಸ್ಟ್ ನೀವು ಮಾರೋದಟ್ಟೆ ಇಟ್ಕೊಳ್ಳಿ. ಸೊ ಇದರಿಂದ ಏನಾಗುತ್ತೆ, ಈಸಿ ಆಗುತ್ತೆ ನಿಮಗೆ. ಮತ್ತು ಅದ್ರ ಮೇಲಿನ ಮಾರ್ಜಿನ್ ಏನು ಬರುತ್ತೆ, ಅದು ನೀವೇನು ಮಾಡ್ದೇ ಮಾರ್ಜಿನ್ ತೆಗಿತೀರಾ. ಅಂದರೆ ನೀವು ಯಾವುದೇ ರೀತಿ ಟೈಮ್ ಕೊಡ್ತಾ ಇಲ್ಲ, ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ, ಜಸ್ಟ್ ಪ್ರಾಡಕ್ಟ್ ತೊಗೋತಾ ಇದ್ದೀರಾ, ಮಾರ್ತಾ ಇದ್ದರೆ ಮೇಲಿನ ಮಾರ್ಜಿನು 200-300 ನಿಮಗೆ ಸಿಗುತ್ತೆ. ಸೊ ಇದೇ ರೀತಿ ನೀವು ಕೂಡ ಸ್ಟಿಚ್ ಮಾಡಿ ಮನೆಯಿಂದಲೇ ಡಿಫ್ರೆಂಟ್ ಫ್ಯಾಬ್ರಿಕ್ ಯೂಸ್ ಮಾಡಿ. ನೆಕ್ಸ್ಟ್ ಟೈಮ್ ಮೇ ಬಿ ನಾವು ಇನ್ನೊಂದು ಸ್ವಲ್ಪ ಹೆಚ್ಚಿನ ಫ್ಯಾಬ್ರಿಕ್ಗಳನ್ನ ತರಿಸ್ತಾ ಇದ್ದೀವಿ, ಡಿಫ್ರೆಂಟ್ ವೇದ್ ಇರೋದು. ಸಪೋಸ್ ಅಂತ ತರಿಸಿದ್ರೆ ನಾನು ನಿಮಗೆ ಹೇಳ್ತೀನಿ. ಸೊ ಬೇಕಂತ ನೀವು ಆರ್ಡರ್ ಹಾಕ್ಬೋದು. ಆ್ಯಂಡ್ ಇದು ಪ್ರಾಡಕ್ಟು ಫಸ್ಟ್ ಟೈಮ್ ನೀವು ಹೊಲಿದ್ರೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ನಾನು ಹೇಳೋ ಥರ ನೀವು ಹೊಲಿದ್ರಿ ಅಂತಂದರೆ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ನಿಮಗೆ ಟಿಪ್ಸ್ಗಳನ್ನ ಹೇಳಿರ್ತೀನಿ. ವಿಡಿಯೋ ಡೀಟೇಲ್ ಆಗಿರೋದ್ರ ಜೊತೆಗೆ ಸುಮಾರು ಮಾಹಿತಿಗಳು ಕೊಟ್ಟಿರ್ತೀನಿ. ಇದರಿಂದ ಒಂದೇ ಒಂದು ಪ್ರಾಡಕ್ಟ್ನ ನೀವು ಇದೊಂದಾಯಿತು, ಮತ್ತು ಹಳೆ ಒಂದು ಪೌಚ್ ಮಾಡೋದನ್ನು ಹೇಳಿದ್ದೆ ನಾನು. ಆ ಪೌಚ್ ಆಯಿತು, ಇದನ್ನು ನಿಮ್ಮ ಬ್ರ್ಯಾಂಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಇವನ್ನೇ ಮಾತ್ರ ಮಾರಿ, ನಮ್ಮಲ್ಲಿ ಇದೇ ಸಿಗುತ್ತೆ ಅಂತ. ಸೊ ಇದಾದಮೇಲೆ ನೆಕ್ಸ್ಟ್ ನೀವು ನಿಧಾನವಾಗಿ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಆ್ಯಡ್ ಮಾಡ್ಬೋದು. ಸೊ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇದನ್ನು ಲಾಂಚ್ ಮಾಡೋಣ ಅಂತ. ಬಟ್ ಆದರೆ ಮೇನ್ ಅಂತಂದರೆ ನಾನೇ ಎಲ್ಲ ಲಾಂಚ್ ಮಾಡೋದು ಆಲ್ಮೋಸ್ಟು ನಮ್ಮ ಟೀಮಲ್ಲಿ. ಅಂದರೆ ಎಲ್ಲವನ್ನೂ ಕೂಡ ನಾವೇ ಡಿಸೈಡ್ ಮಾಡ್ತೀನಿ, ಮಾರ್ಕೆಟಿಂಗೆಲ್ಲ. ಸೊ ಹೀಗಾಗಿ ನನಗೆ ಮೇನ್ ಅಂತಂದರೆ ಫ್ಯಾಬ್ರಿಕ್ ಆಯಿತು, ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡೋದಿದೆ ಪ್ರಾಡಕ್ಟಲ್ಲಿ. ಸೊ ಏನೇನು ಇಂಪ್ರೂವ್ ಮಾಡಬೇಕು ಅಕಾರ್ಡಿಂಗ್ ಟು ಮಾರ್ಕೆಟ್ ಅನ್ನೋದನ್ನ ನೆಕ್ಸ್ಟ್ ಯಾವುದಾದ್ರು ವೀಡಿಯೋಸಲ್ಲಿ ತಿಳಿಸ್ತೀನಿ ನಾನು, ಯಾವ ರೀತಿ ನಾವು ಮಾಡ್ತಾಯಿದ್ವಿ ಪ್ಲ್ಯಾನಿಂಗ್ ಅಂತ ಹೇಳಿ. ಸೊ ಅದನ್ನು ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನೀವು ಕೂಡ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ರೆಗ್ಯುಲರಾಗಿ ವೀಡಿಯೋಸ್ ನೋಡಿದರೆ ನಿಮಗೆಲ್ಲ ಮಾಹಿತಿಗಳು ಸಿಗುತ್ತೆ. ಆ್ಯಂಡ್ ಇದು ಇವಾಗ ನಾನು ಸ್ಟಿಚ್ ಮಾಡಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಯಾವುದೇ ರೀತಿ ಫಿನಿಶಿಂಗ್ ಮಾಡಿಲ್ಲ, ಒಳಗಡೆ ಪೈಪಿಂಗ್ ಕೊಡಬೇಕು. ಇನ್ನೂ ಕೊಟ್ಟಿಲ್ಲ ನಾನು ನಿಮಗೆ, ಹಾಗೆ ತೋರಿಸ್ತಾ ಇದ್ದೀನಿ. ಒಂದು ಸರಿ ಓಪನ್ ಮಾಡಿ ನೋಡೋಣ. ಸಪೋಸ್ ಇದರಲ್ಲಿ ಏನಾದರೂ ಮತ್ತೆ ಚೇಂಜಸ್ ಮಾಡಬೇಕು ಅಂದರೆ ನಾವು ಇವಾಗಲೇ ಮಾಡ್ಬೋದು. ಹೀಗಾಗಿ ನಾನು ಇದನ್ನು ಪೈಪಿಂಗ್ ಮಾಡ್ತೀನಿ, ಮೊದಲು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಇದು ಕರೆಕ್ಟ್ ಆಗಿದೆಯಾ ಅಂತ. ಸಪೋಸ್ ಈ ರೀತಿ ಕರೆಕ್ಟ್ ಆಗಿದೆ ಅಂದರೆ ಮಾತ್ರ ಪೈಪಿಂಗ್ ನಾವು ಫೈನಲ್ ಸ್ಟೇಜಿಗೆ ಮಾಡೋದು. ಓಕೆನಾ. ಸೊ ಇವಾಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಾದ ನಂತರ ಒಳಗಡೆ ಎಲ್ಲ ಪೈಪಿಂಗ್ ಕೊಡೋದು ನಿಮ್ಗೆ ಗೊತ್ತೇ ಇರುತ್ತೆ. 1 ಇಂಚು 1.5 ಇಂಚು ನೀವು ಪೈಪಿಂಗ್ ಕೊಟ್ಕೋಬೋದು. ಆ್ಯಂಡ್ ಯೆಲ್ಲೋ ಕಲರ್ ಯೂಸ್ ಮಾಡಿದ್ದೀವಿ, ಹೀಗಾಗಿ ಆರ್ಡರ್ ಕಾಣಿಸ್ತಾ ಇಲ್ಲ. ಬ್ಲ್ಯಾಕ್ ಯೂಸ್ ಮಾಡಿದರೆ ತುಂಬಾ ಆರ್ಡರ್ ಕಾಣಿಸ್ತಾ ಇತ್ತು ಒಳಗಡೆ. ಆ್ಯಂಡ್ ಇವಾಗ ನಾನು ಇದನ್ನು ಜಸ್ಟ್ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೆ. ಒಂದೊಂದು ಇದನ್ನು ನೋಡಿ ನೀವು, ಕೋಣೆ ಯಾವ ರೀತಿ ರೆಡಿಯಾಗಿದೆ ಅಂತ. ಇದು ಫಿನಿಶಿಂಗ್ ತುಂಬ ಪರ್ಫೆಕ್ಟಾಗಿ ಬಂದಿದೆ. ಆ್ಯಂಡ್ ಇದರಲ್ಲಿ ನಾನಿವಾಗ ಐರನ್ ಇಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಇದರಿಂದ ನಿಮಗೊಂದು ಐಡಿಯಾ ಬರುತ್ತೆ. ಓಕೆ, ಸ್ವಲ್ಪ ದೂರದಿಂದ ತೋರಿಸ್ತೀನಿ. ಹ್ಯಾಂಡಲ್ ನೀವು ನೋಡ್ತಾ ಇರ್ಬೋದು, ಹ್ಯಾಂಡಲ್ ತುಂಬ ಸ್ಟಿಪ್ಪಾಗಿದೆ. ಓಕೆ, ಸೊ ಒಂದಿಬ್ಬರು ಯಾರೋ ಹೊಲಿತಿದ್ರು ನಮ್ಮ ಗೊತ್ತಿರೋ ಸ್ಟೂಡೆಂಟ್ಸೇ. ಬಟ್ ಆದರೆ ಅದು ಹ್ಯಾಂಡಲ್ ತುಂಬಾ ಸ್ಮೂತ್ ಇತ್ತು, ಅದು ಪದೇ ಬೀಳ್ತಾಯಿತ್ತು. ಅವರು ಎತ್ತಿ ಹಿಡಿದು ತೋರಿಸ್ತಾಯಿದ್ರು. ಸೊ ಆ ರೀತಿಯಲ್ಲಿ ಆಗಬಾರ್ದು. ಸೊ ಇದು ಮೇನ್ ಅಂತಂದರೆ ನಮ್ಮದು ಹ್ಯಾಂಡಲ್ ಕೂಡ ತುಂಬ ಸ್ಟಿಪ್ಪಾಗಿ ಕಾಣಿಸ್ಬೇಕು. ಆ್ಯಂಡ್ ಇವಾಗ ನಾನು ಇದನ್ನು ಒಂದೊಂದು ಕೋಣೆ ಇದೆಯಲ್ವ, ಅದನ್ನು ಕರೆಕ್ಟಾಗಿ ಮಾಡಿ ತೋರಿಸ್ತೀನಿ. ಇದು ಓಪನ್ ಮಾಡೋಕೆ ಹಾಗೆ ಓಪನ್ ಮಾಡಿದ್ದೆ ನಾನು. ಸೊ ನೋಡಿ, ಫಿನಿಶಿಂಗ್ ತೋರಿಸ್ತೀನಿ ಮೊದಲು. ಫಿನಿಶಿಂಗು ಅದನ್ನು ನೋಡಿ, ನಂತರ ಇವಾಗ ಕರೆಕ್ಟ್ ಹೇಗಿದೆ ಅಲ್ವಾ. ಇವಾಗ ನಾನು ಇದಕ್ಕೆ ಪೈಪಿಂಗ್ ಕೊಡ್ತೀನಿ. ಓಕೆ ನೋಡಿ ಹೇಗೆ ಅನಿಸ್ತಾ ಇದೆ ಅಂತ. ಒಳಗಡೆ ಪೈಪಿಂಗ್ ಕೊಟ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ನಾವು ಈಸಿಲಿ ನಮ್ಮ ಐರನ್ ಇಡ್ಬೋದು. ಐರನ್ ಹಾಗೆ ಇಟ್ಟರೆ ಏನಾಗುತ್ತೆ, ಕೆಲವೊಂದು ಟೈಮು ಜಂಗ್ ಹಿಡಿಯುತ್ತೆ ಅಥವಾ ಕೆಟ್ಟೋಗುತ್ತೆ. ಓಕೆ, ಸೊ ಹೀಗಾಗಿ ಈ ರೀತಿ ಸ್ಟೋರೇಜ್ ಬಾಕ್ಸ್ನ ತುಂಬ ಜನ ಯೂಸ್ ಮಾಡ್ತಾರೆ, ಪ್ರಿಫರ್ ಮಾಡ್ತಾರೆ. ಅದ್ರ ವೈರೆಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಸೊ ಜಸ್ಟ್ ಅದನ್ನ ಇಡೋದಕ್ಕೆ ಆರ್ಗನೈಸರ್ ಹುಡುಕ್ತಾ ಇರ್ತಾರೆ ಜನ. ನಾರ್ಮಲಿ ಇದೆಲ್ಲೂ ಕೂಡ ಜಾಸ್ತಿ ಸಿಗೋದಿಲ್ಲ ನಿಮಗೆ, ಅಥವಾ ಒಂದು ಮಾಲಲ್ಲೆಲ್ಲ. ಸೊ ಇದನ್ನು ನೀವು ಮಾಡಿ ಮಾರ್ಬೋದು. ಆ್ಯಂಡ್ ಇದು ಈ ರೀತಿ ನೋಡೋದಕ್ಕೆ ಕಾಣಿಸ್ತಾ ಇದೆ. ಹೇಗೆ ಕಾಣಿಸ್ತಾ ಇದೆ ಅಂತ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.